On everyone, first of all giving me this opportunity, and it's my pleasure to tell about this day. What is this day? What is today? Farewell ceremony. Yes, this is farewell ceremony. ಬೀಳ್ಕೊಡುಗೆ ಅಲ್ಲ ಇದು. ನಿಮ್ಮನ್ನ ಎನ್ಕರೇಜ್ ಮಾಡುವಂತ ದಿನ. ಬೀಳ್ಕೊಡುಗೆ ಹೋಗಂಗಿಲ್ಲ, ನಾನು ಯಾವತ್ತೂ ಬಿಟ್ಕೊಡಂಗಿಲ್ಲ. ಯಾಕೆ ಹೇಳ್ರಿ? ಸದ್ಗುರು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಯಾರನ್ನೂ ಬಿಟ್ಟು ಕೊಡೋದಿಲ್ಲ. ಎಲ್ಲಾರನ್ನೂ ಏನ್ ಮಾಡ್ತೈತೆ ಹೇಳ್ರಿ? ವೆಲ್ಕಮ್ ವೆಲ್ಕಮ್. ಬೀಳ್ಕೊಡುಗೆ ಯಾವಾಗ ಹೇಳ್ರಿ? ಎಸ್, ದಟ್ ಈಸ್ ನೆವರ್ ಎಂಡ್. ನೀವು ಆಕಾಶದತ್ತ ಹಾರಬೇಕು. ನಿಮ್ಮ ಹೆಸರನ್ನ ತಗೊಂಡು ಬರಬೇಕು. ಎಸ್, ಇವತ್ತಿನ ದಿವಸ ನೀವೆಲ್ಲರೂ ಒಂದಿಷ್ಟು ಮಂದಿ ತಪ್ಪಾಗಿದ್ರೆ ಕ್ಷಮೆ ಇರಲಿ. ತಪ್ಪು ಮಾಡೋದು ಎದಕ್ಕೆ ಹೇಳ್ರಿ? ಸರಿ ಮಾಡ್ಕೊಳಕ್. ತಪ್ಪು ಮಾಡೋದು ಎದ್ರ ಸಂಬಂಧ ರೀ? ಸರಿ ಮಾಡ್ಕೊಳ್ಳೋದು. ಅದು ನಿಮ್ಗೆ ಗೊತ್ತಾಗ್ಬಿಟ್ರೆ ಅದರಂಥ ದೊಡ್ಡ ಅನುಭವ ಯಾವುದಿಲ್ಲ. ಅದಕ್ಕೆ ರೀ, ದ್ಯಾಟ್ಸ್ ವೈ ನಾ ಏನು ಹೇಳಕ್ಕೆ ನಿಮಗೆ ಬಯಸ್ತೇನೆ ಅಂತಂದ್ರೆ, 2 ತಿಂಗಳಲ್ಲ, ಈಗ ಇಲ್ಲಿ ನಿಮ್ಮ ಎದುರಿಗೆ ಅದಾರ ಇವರೆಲ್ಲ 9 ತಿಂಗಳ 10 ತಿಂಗಳ, ಜೂನ್ 21ಗೆ 1 ವರ್ಷ ಆಯ್ತು. ಇನ್ನೂ ಕಲಿಯುತ್ಸವ. ಸರ್, ಎಲ್ಲಿ ಮಠ ಕೋರ್ಸ್ ಐತಿ ಅಲ್ಲಿ ಮಠ ನಾವು ಕಲಿಯಕ್ಕೆ ರೆಡಿ ಅಂತ ಅದಾರ. 2 ತಿಂಗಳು ಭಾಳ ಸಣ್ಣ ನಮಗಿದೆ. ರಾತ್ರಿ ಒಂದು ಹಗಲು ಒಂದು ರಾತ್ರಿ ಇದ್ದಂಗೆ. ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಇದು. ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗೈತೆ ಸರ್. ನೀವು ಇನ್ನೂ ಕಲಿಬೇಕನ್ನಿಸ್ತೈತಿ, ಹೌದಲ್ರಿ? ಇನ್ನೂ ಕಲಿಬೇಕಂತೈತಿ. ಇಂಗ್ಲೀಷ್ ಸಾಕಷ್ಟು ವಿಷಯವನ್ನು ಕಲಿತರು ಇನ್ನೂ ಕಡಿಮೆ ಐತಿ. ಈಗೆಲ್ಲ ನೀವು 10th ಅದಿರಿ, 9th ಅದಿರಿ, SLC, PU ಎಲ್ಲರೂ ಡಿಗ್ರಿ ಹೋಲ್ಡರ್ಸ್ ಅದ್ರಿ. ಆದ್ರೆ ಡೈಲಿ 1 hour ಬೇಸ್ ಮೇಲೆ ನೀವು ಅಧ್ಯಯನ ಮಾಡಲೇಬೇಕು. ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂದ್ರೆ, ನಿಮ್ಮ ಗೋಲನ್ನು ಯಾರು IAS ಆಫೀಸರ್ ಆಗ್ಬೇಕಂತ ಮಾಡ್ರಿ, ಯಾರು ಡಾಕ್ಟರ್ ಆಗ್ಬೇಕಂತ ಮಾಡ್ರಿ, ಯಾರು ಜಡ್ಜ್ ಆಗ್ಬೇಕಂತ ಮಾಡಿರಿ, ಪೊಲೀಸ್, ಆರ್ಮಿ ಬೇಕಾದಷ್ಟು ಮಾಡಿರಲ್ಲ. ನಾನು ನಿನ್ನೆ ನಿಮ್ಗೊಂದು ಮಾತು ಹೇಳಿದೆ, ಏನ ಆಗ್ಬೇಕಾದ್ರೆ ಹಿಂದೆ ಏನು ಸೇರಿಸ್ಬೇಕಂತ ಹೇಳೀನಿ? ಗುಡ್. ಯಾವುದೇ ಆಫೀಸರ್ ಆಗಾದ್ರೆ ಹಿಂದೆ ಗುಡ್ ಸೇರಿಸಿ ಆಗ್ರಿ. ಎಲ್ಲರೂ ಅದಾರ, ಎಲ್ಲರೂ ಡ್ಯೂಟಿ ಮಾಡ್ತಾರ. ಗುಡ್ IAS ಆಫೀಸರ್, ಗುಡ್ ಡಾಕ್ಟರ್, ಗುಡ್ ಇಂಜಿನಿಯರ್. ಇನ್ನೊಂದು ಯಾರು ಗೋಲ್ ಯಾವ್ದು ಇಟ್ಕೊಂಡಿಲ್ಲ ಹೇಳ್ರಿ? ಇನ್ನೊಂದು ಫಾರ್ಮರ್ ಯಾರು ಗೋಲ್ ಇಟ್ಕೊಂಡಿಲ್ಲ. ನಾ ಅಬ್ಸರ್ವ್ ಮಾಡತ್ತೀನಿ, ಫಾರ್ಮರ್ ಗೋಲ್ ಯಾರು ಇಟ್ಕೊಂಡಿಲ್ಲ. ಫಾರ್ಮರ್ ಇದು IAS ಗಿಂತ ದೊಡ್ಡದೈತಿ. ನಮ್ಮ ಇವತ್ತು ಹೊಟ್ಟಿಗೆ ನಾವು ಊಟ ಮಾಡ್ತೇವೆ ಅಂದ್ರೆ ಯಾರು ಹಾಕ್ತಾರ ಹೇಳ್ರಿ? ರೈತ ಹಾಕ್ತಾನ. ದಟ್ ಈಸ್ ಗ್ರೇಟ್, ನಂಬರ್ 1. ಅದಕ್ಕೆ ಬೆಲೆ ಕಟ್ಟಕ್ ಆಗ್ಲಾರಕ ಅದನ್ನ ಗೋಲ್ ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಬೆಲೆ ಕಟ್ಟಕ್ ಆಗೋದಿಲ್ಲ. ಅದಕ್ಕೆ ಫಾರ್ಮರ್ ಈಸ್ ಎ ಗುಡ್. ಬಟ್ ಆರ್ಥಿಕವಾಗಿ ಅದು ಕಡಿಮೆ ಇದ್ರೂ ಕೂಡ ನೈತಿಕವಾಗಿ ಏನೈತಿ, ಆಧ್ಯಾತ್ಮಿಕವಾಗಿ ರೈತ ಅನ್ನೋ ಫಾರ್ಮರ್ ಹುದ್ದೆ ಇವತ್ತಿಲ್ಲ ನಾಳೆ. ಇವತ್ತು ಇಂಜಿನಿಯರ್, ಡಾಕ್ಟರ್ಸ್ ಯಾವ ರೀತಿಯಾಗಿ ಪಾಳೆ ಹೆಚ್ಚು ಅಡ್ಮಿಷನ್ ಮಾಡಿ ಬಯಸ್ತಾರಲ್ಲೋ, ಮುಂದೊಂದು ದಿನ ಏನಾಕತಿ ಹೇಳ್ರಿ? ರೈತರಿಗೆ ಆಗ್ಬೇಕಂದ್ರೆ ಇಂಟರ್ವ್ಯೂ ಐತಿ. ರೈತರದ ಒಂದು ಯೂನಿವರ್ಸಿಟಿ ಆಕತಿ. 100% ಬೇಕಾದ್ರೆ ನೆನ್ಪಿಟ್ಕೋರಿ ನೀವು. ಮುಂದೆ ರೈತರ ಆಗ್ಬೇಕಾದ್ರೆ ಹೆಂಗ್ ಬಿತ್ತಬೇಕು, ಹೆಂಗ್ ಕಳೆ ತೆಗಿಬೇಕಂತ ಇದನ್ನ ನಾನಾ ಕೋಚಿಂಗ್ ಕೊಡ್ಬೇಕಾಗತ್ತೆ. ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಹೋಗತಿ. ಕಳೆ ಹೆಂಗ್ ತೆಗಿಬೇಕು, ಮೆಣಸಿನ್ಕಾಯಿ ಹೆಂಗ್ ಬಿಡಿಸ್ಬೇಕು, ಹತ್ತಿ ಹೆಂಗ್ ಬಿಡಿಸ್ಬೇಕು ಗೊತ್ತದ ನಿಮ್ಗೆ? ಯಾರಾದ್ರು ಅದನ್ನ ಕಲ್ಸಾಕ್ ಬರ್ತಾರೇನು? ಅದಕ್ರಿ 2 ನೋಡ್ರಿ. ನಮ್ಮ ಭಾರತ ದೇಶ ಮುಂದೆ ಹೋಗ್ಬೇಕಾದ ಕೃಷಿ ಒಳಗೆ ಮುಂದೆ ಹೋದ್ರೆ, 2ನೇದು ಟೆಕ್ನಿಕಲ್ನಾಗ ಮುಂದೆ ಹೋಗ್ಬೇಕು. ಇವೆಲ್ಲದರ ನಡುವೆ ಏನಾಗ್ಬೇಕು ಹೇಳ್ರಿ? ನಾವು ಮನುಷ್ಯರಾಗಿ ಹೆಂಗ್ ಬದುಕಬೇಕು? ಒಳ್ಳೆಯ ಮನಸ್ಸರಾಗಿ ಬದುಕೋದು. ವಿದ್ಯಾರ್ಥಿಯಾಗಿ ಬದುಕೋದು ಅಷ್ಟಲ್ಲ. ಯಾವ ವಿದ್ಯಾರ್ಥಿಯಾಗಿ? ಒಳ್ಳೆಯ ವಿದ್ಯಾರ್ಥಿ, ಗುಡ್ ಸ್ಟೂಡೆಂಟ್ ಆಗಿ ಬದುಕೋದು ಕಲಿಸ್ಬೇಕು. ಇದು ಎಲ್ಲರ ನಡುವೆ ಮಾನವೀಯತೆ ಗುಣಗಳನ್ನು ಇಟ್ಟುಕೊಂಡು ಇನ್ನೊಬ್ಬರಿಗೆ ನೋವು ಆಗ್ಲಂಗ ನಾವು ನಡ್ಕೋಬೇಕು, ಮತ್ತು ಇನ್ನೊಬ್ರು ನಮಗ್ ನೋವು ಕೊಡದಾರ ತರ ಬಾಳ್ಬೇಕು. ಇಲ್ಲಿ ಸದ್ಗುರು ಸ್ಪೋಕನ್ ಇಂಗ್ಲಿಷ್ ಉದ್ದೇಶ ಬರೀ ಇಂಗ್ಲಿಷ್ ಅಷ್ಟಲ್ಲ, ನಿಮ್ಮ ಜೀವನದೊಳಗ ನೈತಿಕ ಮಟ್ಟ ಮತ್ತು ಮೆಂಟಲ್ ಎಬಿಲಿಟಿ ಮತ್ತು ಎಮೋಷನಲಿ ಮತ್ತು ಫಿಸಿಕಲಿ ಯಾವ ರೀತಿ ಇರ್ಬೇಕಂತ, ಸೈಲೆನ್ಸ್ ಪ್ಲೇಸ್ ಯಾವ ರೀತಿ ಬದುಕ್ಬೇಕು ಅನ್ನೋದನ್ನ 2 ತಿಂಗಳದೊಳಗೆ ಸಾಕಷ್ಟು ಕಲ್ತೀರಿ. ಈಗ ನೀವೆಲ್ಲರೂ ಕೇಳಿರಿ. ಕ್ಲಾಸ್ನೊಳಗ ನಾನು ಒಮ್ಮೆ ಉದ್ದೇಶಪೂರ್ವಕವಾಗಿ ಆಗಲಿ, ಉದ್ದೇಶಪೂರ್ವಕ ಇಲ್ಲದೇ ಆದರೂ ಕೆಲವೊಂದಿಷ್ಟು ಮಂದಿಗೆ ನಾನು ಬೈದಿರ್ಬೋದಲ್ಲ, ಬೈದನಲ್ಲ? ಎಸ್, ಸಿಟ್ಲೆ ನೋಡಿರ್ಬೋದು, ಸಿಟ್ಲೆ ಅಂದಿರ್ಬೋದು. ಉದ್ದೇಶ ಏನ್ರಾದ್ರೆ ನಿಮ್ಮ ಮನಸ್ಸಿಗೆ ಬೈದಿರ್ತಾನೆ, ನಿಮಗೆ ಬೈದಿಲ್ಲ. ನಾವೆಲ್ಲರೂ ಚಲೋನೇ ಇದೇವೆ. ಬೈದದಕ್ಕೆ ಆ ಮನಸ್ಸು ಒಂದು ಸ್ವಲ್ಪ ಸೇಕ್ ಹಾಕಿರ್ತದೆ. ಆ ಮನಸ್ಸನ್ನು ತೊಗೊಂಬರಕ್ಕೆ ನಾನು ಬೈದಿರ್ತೇನೆ. ಎಸ್, ಮೊದಲೆಲ್ಲ ಹೊಡಿತಿದ್ರಿ, ಈಗ ಹೊಡಿದೆಲ್ಲ ಸುಳ್ಳಾಗೈತಿ. ಮಾತು ಜಾಸ್ತಿ ಆದರೂ ತಡ್ಕೊಳ್ಳೋದಿಲ್ಲ ಈಗ. ಅದ್ರ ಸಂಬಂಧ ನಾನು ಸೂಕ್ಷ್ಮವಾಗಿ ಏನ ಅಂದಿದ್ರು ಕೂಡ ನೀವು ಎಕ್ಸ್ಕ್ಯೂಸ್ ಮಾಡ್ರಿ. ನಿಮ್ಮ ಪೂರ್ತಿಕ ನೀವು ಹೆಚ್ಚಿನ ಒಂದು ಅಧ್ಯಯನ ಮಾಡ್ರಿ. ದಿನ ಒಂದು ಅರ್ಧ ತಾಸು ಕೊಡ್ರಿ. 1 ತಾಸಲ್ಲ, 2 ತಾಸಲ್ಲ, ದಿನ ಅರ್ಧ ತಾಸು ನಾ ಕೊಟ್ಟ ನೋಟ್ಸನ್ನ ಮನೆಯೊಳಗೆ ನೀವು ನೋಡ್ಕೊತ ಹೋಗ್ರಿ, ಬರ್ಕೊತ ಹೋಗ್ರಿ, ಓದ್ಕೊಂತ ಹೋಗ್ರಿ, ಪ್ರಾಕ್ಟೀಸ್ ಮಾಡ್ಕೊತ ಆಟೋಮೆಟಿಕ್ ಇಂಗ್ಲೀಷ್ನಾಗ 99 to 100 ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ನೀವೆಲ್ಲರೂ ಕೊಡಬೇಕು. ಮೇಲಾಗಿ ನೀವು ಯಾವ ಊರ್ಲಿಂದ ಬಂದಿರಿ, ನೆರೆಗಲ್ಲಿರ್ಬೋದು, ಬೇರೆ ಎಲ್ಲೆಲ್ಲಿಂದ ಬಂದಿರಿ ಒಂದಿಷ್ಟು ಹುಡುಗರು. ಎಸ್, ಅದ್ಭುತವಾಗಿ ಹಾಬೀಸನ್ನು ಇಟ್ಕೊಂಡ್ರಿ, ಗೋಲನ್ನು ಇಟ್ಕೊಂಡ್ರಿ. ಎಲ್ಲದ್ರ ಜೊತೆ ನಿಮ್ಮ ತಂದೆ ತಾಯಿಗಳನ್ನ ಪ್ರೀತಿಸ್ರಿ, ಗೌರವಿಸ್ರಿ. ಅವ್ರ ಹೆಸರನ್ನು ತರಕ
ಪ್ರಯತ್ನ ಮಾಡ್ರಿ. ಮತ್ತು ನಿಮ್ಮ ಓಣಿ, ನಿಮ್ಮ ಮನಿ, ನಿಮ್ಮ ಊರು, ನೆಕ್ಸ್ಟ್ ಅಂತ ಯಾವ್ದ್ರಿ ತಾಲೂಕ್, ನೆಕ್ಸ್ಟ್ ಯಾವ್ದ್ರಿ ಧಾರವಾಡ, ನೆಕ್ಸ್ಟ್ ಧಾರವಾಡ ಅಂದ್ರೆ ಡಿಸ್ಟಿಕ್ ನೆಕ್ಸ್ಟ್ ರಾಜ್ಯ, ಆಮೇಲೆ ದೇಶ. ಇವೆಲ್ಲ ಹೆಸರನ್ನ ನೀವು ತರುವಾಗ ಕೆಪಾಸಿಟಿ ನಿಮ್ಮಲ್ಲಿ ಐತಿ. ಅದಕ್ಕೆ ಸ್ವಾಮಿ ವಿವೇಕಾನಂದ್ರ ಏನ್ ಹೇಳ್ತಿದ್ರಿ, ನವ ಯುವಕರು ಬೇಕು ನನಗಂತ ಹೇಳ್ಯಾರ. ಭಾರತ ದೇಶ ಒಂದು ವಿಶ್ವದೊಳಗೆ ವಿಶ್ವಗುರು ಆಗ್ಬೇಕಾದ್ರೆ ನವ ಯುವಕರ ಅವಶ್ಯಕತೆ. ನೀವೆಲ್ಲ ಯುವಕರಿದ್ರಿ, ನೀವು ಹೆಜ್ಜೆ ಹಾಕ್ರಿ. ಬರೀ ಇಂಗ್ಲಿಷ್ ಒಂದಲ್ಲ, ಎಲ್ಲಾ ಮಟ್ಟದಲ್ಲಿ ಎಲ್ಲಾ ವಿಚಾರದಲ್ಲಿ ನೀವು ಒಳ್ಳೆಯ ಅದ್ಭುತವಾದ ಸಾಧನೆಯನ್ನು ಮಾಡ್ರಿ ಅಂತೇಳಿ ಆ ಸದ್ಗುರುವಿನಲ್ಲಿ ಪ್ರಾರ್ಥನೆ ಮಾಡಿ, ಇವತ್ತ ಎಲ್ಲಾ ವಿದ್ಯಾರ್ಥಿಗಳು ಇನ್ನೂ ಊರಿಗೆ ಹೋಗೋದ್ರಿಂದ ಇನ್ನೊಂದು ದಿವಸ ನಾವು ಏನಾರು ಕಾರ್ಯಕ್ರಮ ಇಟ್ಕೊಂಡ್ರೆ ಒಂದು 3 ತಾಸು ಫಂಕ್ಷನ್ ಇಟ್ಕೊಳ್ಳೋನು. ಎಸ್, ಇವತ್ತು ಎಲ್ಲರೂ ಅದ್ಭುತವಾಗಿ ಪ್ರಾರ್ಥನೆಯನ್ನು ಮಾಡಿದ್ರಿ, ಸ್ವಾಗತವನ್ನು ಮಾಡಿದ್ರಿ, ನಿಮ್ಮ ಅನಿಸಿಕೆಯನ್ನು ಹೇಳಿದ್ರಿ. ಈ ವೇದಿಕೆ ಇವತ್ತು ನಿಮ್ದು. ಇವತ್ತ 4 ಗೋಡೆನಂತ ನೀವು ಮಾತಾಡ್ರಲ್ಲ, ನಾಳೆ ಪಾರ್ಲಿಮೆಂಟ್ನಾಗ ನಮ್ಮವರೊಬ್ರು ಧ್ವಜ ಹಾರಿಸ್ತಾರ, ಸುಪ್ರೀಂ ಕೋರ್ಟ್ನಾಗ ಒಬ್ರು ಕುಂದ್ರಾಕ್ ರೆಡಿ ಅದಾರ, ಒಬ್ರು ಜಿಲ್ಲಾಧಿಕಾರಿ ರೆಡಿ ಆಗ್ಯಾರ, IAS ಆಫೀಸರ್ ರೆಡಿ ಅದಾರ, ಮತ್ತ ಆರ್ಮಿ, ಅಕೌಂಟೆಂಟ್, CA, ಇಲ್ಲೆಲ್ಲರೂ ಅದ್ರಿ, ಸಾಕಷ್ಟು ಜನ ಅದ್ರಿ. ಅವನ್ನೆಲ್ಲ ನೋಡ್ಬೇಕನ್ನೋದ ನನ್ನ ಆಸೆ. ಈ 4 ಗೋಡೆ ಇವತ್ತು ಒಂದೇ ವೇದಿಕೆ. ಒಂದೇ ವೇದಿಕೆನ ಅಲ್ಲಿ ಮಾತಾಡಿದ್ರಿ ಸದ್ಗುರು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ನಾಗ. ನಾ ಇದನ್ನ ಪ್ರತಿಜ್ಞೆ ಮಾಡಿದ್ದೆ, ಇವತ್ತು ಆಯ್ತಂತ ಬಂದು ಯಾರು ಹೇಳ್ತೀರಿ? ಎಸ್, ವೆರಿ ನೈಸ್, ಕ್ಲಾಪ್ಸ್ ಹಾಕ್ರಿ ಎಲ್ಲರಿಗೂ. ಎಸ್, ಈ ಕನಸಿಗೆ ನೀರು ಹಾಕಕ್ ನಾದೇನಿ. ನಿಮ್ಗೆ ಏನೋ ಪ್ರಾಬ್ಲಮ್ ಇರಲಿ ಯಾವಾಗ ಹೇಳ್ರಿ, ಕಾಲ್ ಮಾಡ್ರಿ, ಕನ್ವರ್ಸೇಷನ್ ಮಾಡ್ರಿ, ವಿಡಿಯೋ ಪ್ರೋಗ್ರಾಮ್ ಮಾಡ್ರಿ. ಅಲ್ಲಿಂದ ಫಿಸಿಕಲಿ ಇರೋದು ಬೇಡ, ಕಾಲ್ ಮಾಡ್ರಿ ಸಂಡೇಕೊಮ್ಮೆ 1 hour. ಸರ್ ನಾ ಇಂಗ್ಲೀಷ್ನಾಗ ಮಾತಾಡ್ಬೇಕಂತಾನೆ. ಎಸ್, ರಾತ್ರಿ 3 ಗಂಟೆಗೆ ಹಚ್ರಿ ನೀವು, ನಾ ರೆಡಿ ಅದೇ. ಏನೋ ಪ್ರಶ್ನೆ ಹೇಳ್ರಿ, IAS, KS, DC-ಗೆ ಏನೋ ನನ್ನಿಂದ ಆಗೋ ಸಹಾಯನ ನಾ ಮಾಡ್ತೇನಂತ ಹೇಳ ಇವತ್ತು ಈ ವೇದಿಕೆ ಮೇಲೆ ನಿಮ್ಮನ್ನು ಉದ್ದೇಶಿಸಿ, ನಾ ದಿನ ಮಾತಾಡ್ತೇನೆ ನಿಮ್ಮನ್ನು ಉದ್ದೇಶಿಸಿ, ಆದ್ರೆ ಇವತ್ತು ಮಾತಾಡೋದು ಬೇರೆ. ಎಸ್, ಅದಕ್ಕೋಸ್ಕರ ಮಾತಾಡೋಕೆ ಏನು ಕೊಟ್ಟರೆ ಅಲ್ಲಿವರೆಗೆ ಪೇಷನ್ಸ್ ತೊಗೊಂಡು ಏನು ಕಾದಿರಿ. ಎಸ್, ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಮಾತನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ವಂದನಾ. ಅಧ್ಯಕ್ಷೀಯ ಭಾಷಣವನ್ನು ಮಾತಾಡಿದಂತ ಸರ್ಗೆ ಧನ್ಯವಾದಗಳು.